ದರ್ಶನ್ ವರ್ಸಸ್ ಉಮಾಪತಿ ಗೌಡ, ಹಳೆ ಚಾಪ್ಟರ್ ಹೊಸ ಟಕ್ಕರ್. ಕಾಟೇರ ಟೈಟಲ್ ಕೋಟೆ ಎಂದವರಿಗೆ ಚಾಲೆಂಜಿಂಗ್ ಸ್ಟಾರ್ ಟಾಂಗ್. ಅಯ್ಯೋ ತಗಡೆ ಅಂತ ಉಮಾಪತಿಗೆ ಟಾಂಗ್. ಟೈಮ್ ಬರಲಿ ಎಲ್ಲದಕ್ಕೂ ಉತ್ತರಿಸ್ತೀನಿ ಅಂತ ಉಮಾಪತಿ ಗೌಡ ಕೌಂಟರ್. ನೋಡುತ್ತಲೇ ಕಟ್ಟಡದ 6ನೇ ಮಹಡಿಯಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ. ಅನುಮಾನಕ್ಕೆ ಪತ್ನಿಯನ್ನ ಅಟ್ಟಾಡಿಸಿ ಮಚ್ಚಿನೇಟು ಕೊಟ್ಟ ಪತಿರಾಯ. ಹೊತ್ತಿ ಉರಿದ ಸೀಲ್ ಲ್ಯಾಬೊರೇಟರಿ. ಕಾಡ್ಗಿಚ್ಚಿಗೆ ಧಗಧಗಿಸಿದ ಶೋಲಾ ಅರಣ್ಯ ಪ್ರದೇಶ. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಟ ದರ್ಶನ್ ವರ್ಸಸ್ ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಟೈಟಲ್ ವಾರ್ ಶುರುವಾಗಿದೆ. ಕಾಟೇರ ಕತೆ ಮಾಡಿಸಿದ್ದೆ ನಾನು ಎಂದಿದ್ದ ಉಮಾಪತಿ ವಿರುದ್ಧ ಮತ್ತೆ ದರ್ಶನ್ ಕೆರಳಿದ್ದಾರೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದು ನಾವು, ಯಾಕ್ರಪ್ಪ ಬಂದು ನಮ್ಮ ಕೈಲಿ ಗುಮ್ಮಿಸ್ಕೊಳ್ತೀರಾ ಅಂತ ನೇರ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾಟೇರ 50ನೇ ದಿನದ ಸಂಭ್ರಮಾಚರಣೆ ನಡೆಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ವಿವಾದವನ್ನ ದರ್ಶನ್ ಪ್ರಸ್ತಾಪಿಸಿದ್ದಾರೆ. ಕೊಟ್ಟಿದ್ದು ಬಿಟ್ಟದ್ದು ಹೇಳಬಾರ್ದು, ಇಂತಹ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು, ಒಂದ್ಸಲ ಆಗಿರೋದ್ರಿಂದ ಬುದ್ಧಿ ಕಲ್ತಿಲ್ಲ, ಅಯ್ಯೋ ತಗಡೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ಮಾತನ್ನ ನಿರ್ದೇಶಕ ತರುಣ್ ಸುಧೀರ್ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ, ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ಕೈಗೆ ನಾನ್ ಕೊಟ್ಟೆ, ಕೈಗೆ ಇಟ್ಟಿದ್ದೆ ನಾನು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿಕೆಗೆ ನಿರ್ಮಾಪಕ ಉಮಾಪತಿ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಉಮಾಪತಿ, ನಾನು ಇವತ್ತು ಬೆಳೆದು ಬಂದಿಲ್ಲ, ಕಾಟೇರ ಟೈಟಲ್ ರಿಜಿಸ್ಟರ್ ಮಾಡಿದ್ದೆ ನಾನು, ಸಮಯ ಸಂದರ್ಭ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂದಿದ್ದಾರೆ. ಮದಗಜ ಸಿನಿಮಾ ವೇಳೆ ನನ್ನನ್ನ ಮಿಸ್ಲೀಡ್ ಮಾಡಿಬಿಟ್ರು, ಅವರೆಲ್ಲ ದೊಡ್ಡವರು, ನಾವೆಲ್ಲ ಸಣ್ಣವರು, ಜೋಶ್ನಲ್ಲಿ ಹೇಳ್ತಿದ್ದಾರೆ, ಹೇಳ್ಕೊಂಡು ಓಡಾಡ್ಲಿ ಬಿಡಿ, ನಾನು ಜವಾಬ್ದಾರಿಯುತ ಸಮುದಾಯದ ನಾಯಕ, ನಾನು ಇದನ್ನ ದೊಡ್ಡದು ಮಾಡೋಕೆ ಇಷ್ಟಪಡಲ್ಲ ಅಂದ್ರು. ನಾನು ಮಾಡಿರೋದನ್ನ ಮಾಡಿದ್ದೀನಿ ಅಂತಾನೆ ಹೇಳ್ತೀನಿ. ಯಾವನಿಗೂ ಭಯ ಪಡಬೇಕಾಗಿಲ್ಲ. ಈ ಉಮಾಪತಿ ಅವನಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಗೌರವ ಇದ್ದರೆ ಗೌರವ ಅದೇ ರೀತಿ ಇರ್ತದೆ, ಗೌರವ ಇಲ್ಲ ಅಂದರೆ ನನ್ನ ಕಡೆಯಿಂದನೂ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರ್ತದೆ. ತಗಡು ಮತ್ತೊಂದು ಇನ್ನೊಂದು, ಹೌದು ನಾವು ತಗಡೆ ಏನು ಇವಾಗ ಇವತ್ತೊಂದು ಸಮುದಾಯದ ಲೀಡರ್ ಆಗಿದ್ದೀನಿ ಅಂದರೆ ತಾಕತ್ತಿರೋದಕ್ಕೆ ಆಗಿದ್ದೀನಿ. ಸಿನಿಮಾಗೆ ಹೀರೋ ಆಗಿರ್ಬೋದು, ನಾನು ಒಂದು ಸಮುದಾಯಕ್ಕೆ ಹೀರೋ, ಒಂದು ಕ್ಷೇತ್ರಕ್ಕೆ ಹೀರೋ, ಒಂದು ಕುಟುಂಬಕ್ಕೆ ಹೀರೋ, ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ನಾನು ಹೀರೋ ಆಗಿದ್ದೀನಿ. ಸಾಕು ನನಗೆ. ರಾಜ್ಯದಲ್ಲಿ ಇತ್ತೀಚೆಗೆ ಅಗ್ನಿ ಅವಘಡ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಪಾರ ಸಾವು ನೋವುಗಳು ಸಂಭವಿಸುತ್ತಲೇ ಇದೆ. ಯಾದಗಿರಿಯ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಸೀಲ್ ಲ್ಯಾಬೊರೇಟರಿ ಕಂಪನಿ ಹೊತ್ತಿ ಉರಿದಿದೆ. ಫ್ಯಾಕ್ಟರಿಯಲ್ಲಿನ ಪೌಡರ್ ಅನ್ಲೋಡ್ ಮಾಡುವಾಗ ಘಟನೆ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಎಷ್ಟೇ ಹರಸಾಹಸ ಪಟ್ಟರೂ ಬೆಂಕಿ ಹತೋಟಿಗೆ ಬರಲು ಸಾಧ್ಯವಾಗಿಲ್ಲ. ದಟ್ಟ ಹೊಗೆಯಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇತ್ತ ಕಾಡ್ಗಿಚ್ಚಿಗೆ ಶೋಲಾ ಅರಣ್ಯ ಸಂಪೂರ್ಣ ನಾಶ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಪ್ರವಾಸಿ ತಾಣ ಕೆಮ್ಮಣ್ಣುಗುಂಡಿ ಗುಡ್ಡ ರಾತ್ರಿ ಇಡೀ ಹೊತ್ತು ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸ ಪಟ್ಟಿದೆ. ಬೆಳಗಾವಿಯಲ್ಲಿ ಗ್ರೇಟ್ ರೆಸ್ಕ್ಯೂ ಆಪರೇಷನ್ ಆಗಿದೆ. ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ ಬಳಿ ಬೈಕ್ ಸಮೇತ 100 ಅಡಿ ಪ್ರಪಾತಕ್ಕೆ ಬಿದ್ದಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ. ಸ್ನೇಹಿತರ ಜೊತೆಗೆ ಚಿಕಲೆ ಫಾಲ್ಸ್ ನೋಡೋಕೆ ಹೋದಾಗ ಅವಘಡ ಸಂಭವಿಸಿದ್ದು, ಬೈಕ್ ಮೇಲೆ ಹೋಗುವಾಗ ಆಯತಪ್ಪಿ ವಿನಾಯಕ ಬುತ್ತಲ್ಕರ್ ಪ್ರಪಾತಕ್ಕೆ ಬಿದ್ದಿದ್ದಾರೆ. ಕೂಡಲೇ ಜೊತೆಲಿದ್ದ ಸ್ನೇಹಿತರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಖಾನಾಪುರ ಸಿಪಿಐ ರಾಮಚಂದ್ರ ನಾಯ್ಕ ನೇತೃತ್ವದಲ್ಲಿ ರಕ್ಷಣೆ ಮಾಡಲಾಗಿದೆ. ವಿನಾಯಕ್ ಮುಖ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇವತ್ತು ತಾಂತ್ರಿಕ ಸಮಸ್ಯೆಯಿಂದ ನೇರಳೆ ಮಾರ್ಗದ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಪ್ರಯಾಣಿಕರು ಪರದಾಡಿದ್ರು. ಸಿಗ್ನಲಿಂಗ್ ಸಮಸ್ಯೆಯಿಂದ ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ಯಪಾಳ್ಯ ಮಾರ್ಗ ಮಧ್ಯೆ ಸಮಸ್ಯೆ ಉಂಟಾಗಿ ಮೆಟ್ರೋ ಓಡಾಟ ವಿಳಂಬ ಆಯಿತು. ಹೀಗಾಗಿ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಕಂಡುಬಂತು. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಪ್ರವೇಶ ದ್ವಾರವನ್ನ ಬಂದ್ ಮಾಡಲಾಗಿತ್ತು. ಈ ವೇಳೆ ನೂಕುನುಗ್ಗಲು ಉಂಟಾಯಿತು. ಭದ್ರತಾ ವಿಭಾಗದ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದ ನಡೆಸಿದ್ರು. ಕೂಡಲೇ ಎಚ್ಚೆತ್ತ ಬಿಎಂಆರ್ಸಿಎಲ್ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿತು. ಇನ್ನು ಇದಕ್ಕೆ ಬಿಎಂಆರ್ಸಿಎಲ್ ವಿಷಾದವನ್ನ ವ್ಯಕ್ತಪಡಿಸಿದೆ. ಇಲ್ಲ, ಟೆಕ್ನಿಕಲ್ ಇಶ್ಯೂ ಏನು ಗೊತ್ತಿಲ್ಲ. ಒಂದು ಖಾಲಿ ರೈಲ್ ಬಂತು, ತುಂಬ ಕ್ರೌಡ್ ಇದೆ, ಅವ್ರಿಗೂ ಪಾಪ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ವೇಟ್ ಮಾಡೋದು ಬೇಡ ಅಂತ ಆಚೆ ಬಂದೆ. ನೀವು ಎಲ್ಲಿಗೆ ಹೋಗೋರು, ಎಲ್ಲಿಂದ ಎಲ್ಲಿ ತನಕ ಕನೆಕ್ಟಿವಿಟಿ ಇದೆ ಅಂದರೆ? ನಾನು MG ರೋಡ್ಗೆ ಹೋಗ್ಬೇಕಿತ್ತು, ವೈಟ್ ಫೀಲ್ಡ್ ತನಕನೂ ಹೋಗೋರು ತುಂಬ ಜನ ಕಾಯ್ತಿದ್ದಾರೆ. ಗೊತ್ತಿಲ್ಲ, ನೋಡ್ಬೇಕು.
ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರ ಸಂಘರ್ಷ ತಾರಕಕ್ಕೇರಿದೆ. ಐಜರು ಪೊಲೀಸ್ ಠಾಣೆ ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತಿಗೆ ಪಟ್ಟು ಹಿಡಿದು ಡಿಸಿ ಕಚೇರಿ ಎದುರು ವಕೀಲರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮತ್ತೊಂದು ದಲಿತ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿವೆ. ಐಜರು ವೃತ್ತದಿಂದ ಡಿಸಿ ಕಚೇರಿಯವರೆಗೆ ತಮಟೆ ಬಾರಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿತು. ಈ ಮಧ್ಯೆ ನಾಳೆ ವಿಧಾನಸೌಧ ಚಲೋಗೆ ವಕೀಲರ ಪರಿಷತ್ ಕರೆ ನೀಡಿದೆ. ವಿಧಾನಸೌಧ ಮುತ್ತಿಗೆಗೆ ನಿರ್ಧರಿಸಲಾಗಿದೆ. 5,000 ವಕೀಲರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ನು ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡದ್ದು. ವಕೀಲರ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಭೇಟಿ ನೀಡಿದ್ರು. ಇಂದು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ನೀಡಿ ಬೆಂಬಲ ಘೋಷಿಸಿದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಪೋಷಕರಿಗೆ ಬೆದರಿಕೆ ಕರೆ ಬರ್ತಾ ಇದೆಯಂತೆ. ತೊಕ್ಕುಟ್ಟುವಿನ ಹೋಲಿ ಏಂಜಲ್ ಶಾಲೆಯ ಶಿಕ್ಷಕಿ ಕವಿತಾಗೆ ಆಡಳಿತ ಮಂಡಳಿ ಗೇಟ್ ಪಾಸ್ ಕೊಟ್ಟಿದೆ. ಜೆರೋಸಾ ಶಾಲೆಯಲ್ಲಿ ಕವಿತಾ ತಮ್ಮ ಮಗಳನ್ನ ಓದಿಸ್ತಾ ಇದ್ದಾರೆ. ಘಟನೆಯ ದಿನ ಉಳಿದ ಮಕ್ಕಳ ಪೋಷಕರನ್ನು ಡಿಡಿಪಿಐ ಕಚೇರಿಗೆ ಕರೆದೊಯ್ದು ದೂರು ನೀಡಿದ್ರು. ಹೀಗಾಗಿ ಶಿಕ್ಷಕಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆಯಂತೆ. ಕವಿತಾ ಅವರ ಮೊಬೈಲ್ಗೆ ಸಾಕಷ್ಟು ವಿದೇಶಿ ಕರೆಗಳು ಬರ್ತಾ ಇದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಈ ಬಗ್ಗೆ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಕವಿತಾ ದೂರು ದಾಖಲಿಸಿದ್ದಾರೆ. ಪುನಃ ಒಂದು ಶನಿವಾರದ ದಿನ ನನಗೆ ಒಂದು ಸಂಜೆ 5:30 ಹೊತ್ತಿಗೆ ಪುನಃ ಒಂದು ಕತ್ತಾರಿಂದ ಒಬ್ಬರ ವಾಟ್ಸಪ್ ತುಂಬ ಕೆಟ್ಟ ಭಾಷೆಯಿಂದ ಅಷ್ಟು ಬೈದು ನನಗೊಂದು ಮೆಸೇಜ್ ಹಾಕಿದ್ದಾರೆ. ಅದಕ್ಕಾಗಿ ಅದು ನನಗೆ ತುಂಬ ಬೇಸರ ಆಯಿತು. ನಾನೇನು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದವರನ್ನು ಅವರು ಒಳಗೆ ಕೂತ್ಕೊಳ್ಳಿಸಿದ್ದಾರೆ. ಅವರಿಗೆ ಅಷ್ಟು ಧೈರ್ಯ ಇದ್ದರೆ ಅವರನ್ನು ಹೊರಗೆ ಕರೆಸಿ ಕೇಳಿ, ಅವರು ಸತ್ಯ ಆದರೆ ಸತ್ಯ ಅಂತ ಹೇಳಿ, ಇಲ್ಲ ಆದರೆ ತೊಂದರೆ ಇಲ್ಲ ಬಿಡಿ. ಬಟ್ ನಾನಂತೂ ತಪ್ಪು ಮಾಡಲಿಲ್ಲ. ಆಡಿಯೋ ಅಂತೂ ನನ್ನದಲ್ಲ. ಹಾಗಾಗಿ ನನಗೆ ಈಗಲೂ ಕೂಡ ನಿನ್ನೆ ಕೂಡ ಕಾಲ್ ಬರ್ತಾಯಿತ್ತು. ಇನ್ನು ಅದಕ್ಕೆ ನಾನು ನಿನ್ನೆ ಕಂಕನಾಡಿ ನಗರ ಸ್ಟೇಷನಿಗೆ ಹೋಗಿ ನಾನು ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆ ಬದಲಾವಣೆ ಮಾಡಿದೆ. 2023-24ನೇ ಸಾಲಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ 80-20 ಮಾದರಿಯಲ್ಲಿ ಇರುತ್ತೆ. ವಿದ್ಯಾರ್ಥಿಗಳು ಲಿಖಿತ ರೂಪದಲ್ಲಿ 80 ಅಂಕಗಳಿಗೆ ಪರೀಕ್ಷೆ ಬರೀತಾರೆ. ಇನ್ನು ಉಳಿದ 20 ಅಂಕಗಳು ಆಂತರಿಕ ಮೌಲ್ಯಮಾಪನದ ಮೂಲಕ ನೀಡಲಾಗುತ್ತೆ. ಈಗಾಗಲೇ 2015ರಿಂದಲೇ ಎಸ್ಎಸ್ಎಲ್ಸಿಯಲ್ಲಿ 80+20 ಅಂಕ ಮಾದರಿ ಜಾರಿ ಮಾಡಲಾಗಿದೆ. ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಗೆ 3 ಪಬ್ಲಿಕ್ ಪರೀಕ್ಷೆ ನಡೆಯಲಿದೆ. 3 ಪರೀಕ್ಷೆಗೂ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದು ಹೆಚ್ಚು ಅಂಕ ಬಂದ ಫಲಿತಾಂಶ ಪರಿಗಣನೆ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಏಪ್ರಿಲ್ ಕೊನೆ ವಾರದಲ್ಲಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆ ಮೇ 3ನೇ ವಾರದಲ್ಲಿ ನಡೆಯಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. 24ರ ಎಕ್ಸಾಮ್ಸ್ ಬಗ್ಗೆ SSLC ಮತ್ತು PUC ಬೋರ್ಡ್ ಎಕ್ಸಾಮ್ಸ್ ಏನಿದೆ ಅದ್ರ ಬಗ್ಗೆ ನಾವು 3 ಎಕ್ಸಾಮ್ ಸಿಸ್ಟಮ್ನ ತಗೊಂಡು ಬಂದಿದ್ದೀವಿ. ದಟ್ ಈಸ್ ಫಾರ್ SSLC ಆ್ಯಂಡ್ ಸೆಕೆಂಡ್ ಇಯರ್ PUC ಬೋರ್ಡ್ ಎಕ್ಸಾಮು. ಎಲ್ಲರೂ ನೋಂದಣಿ ಮಾಡೋದು ಕಂಪಲ್ಸರಿ ಆಗ್ತದೆ. ಫಸ್ಟು ಸೆಕೆಂಡು ಎಕ್ಸಾಮ್ ತಗೊಳ್ಳೋದ್ರಲ್ಲಿ ಅವರು ಯಾವ ಎಕ್ಸಾಮ್ ಆದರೂ ತೊಗೊಳ್ಬೋದು. 3 ಎಕ್ಸಾಮ್ ತೊಗೊಳ್ತಕ್ಕಂಥ ಅವಕಾಶಗಳನ್ನು ನಾವು ಈ ಸತಿ ಮಾಡಿದ್ದೀವಿ. ಫಸ್ಟಲ್ಲಿ ಟಾಪ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಆ್ಯಂಡ್ ಎಕ್ಸಾಮ್ಸು ಯಾವ್ದಾದ್ರು ಒಂದು ತೊಗೊಂಡ್ರೂ ನಡೀತದೆ. ರಾಜ್ಯ ರಾಜಕೀಯದಲ್ಲಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವರದಿ ಸಂಚಲನ ಸೃಷ್ಟಿಸಿದೆ. ಕೇರಳದ ವಯನಾಡಿನಲ್ಲಿ ಆನೆ ದಾಳಿಗೆ ಮೃತಪಟ್ಟ ವ್ಯಕ್ತಿಗೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಸರ್ಕಾರ ಕ್ರಮ ಇದಾಗಿದೆ. ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ತೆರಿಗೆ ದುಡ್ಡು ರಾಹುಲ್ ಕ್ಷೇತ್ರಕ್ಕೆ ಯಾಕೆ ಅಂತ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ವಿಶೇಷ ಅಂದರೆ ವಯನಾಡಿನಲ್ಲಿ ಫೆಬ್ರವರಿ 10ರ ಘಟನೆ ಬಗ್ಗೆ ಈ ಮೊದಲು ಪ್ರತಿಕ್ರಿಯಿಸಿದ ಈಶ್ವರ್ ಖಂಡ್ರೆ, ಇಲ್ಲಿ ಕೇರಳ ಆನೆ ಕರ್ನಾಟಕ ಆನೆ ಅಂತ ಹೇಳೋದಕ್ಕೆ ಬರಲ್ಲ, ಅದು ಆನೆ ಅಷ್ಟೇ. ಆನೆಗಳು ಕಾಡಿಂದ ಕಾಡಿಗೆ ವಲಸೆ ಹೋಗೋದು ಕಾಮನ್ ಅಂತ ಹೇಳಿದರು. ಆದರೆ ರಾಹುಲ್ ಗಾಂಧಿಯ ಒಂದು ಕರೆ ಸೂಚನೆ ಎಲ್ಲವನ್ನ ಬದಲಾಯಿಸಿದೆ. ಪರಿಹಾರ ವಿಚಾರ ಗೊತ್ತಿಲ್ಲ ಅಂತ DKಶಿ ಮಹದೇವಪ್ಪ ಜಾರ್ಕೊಂಡ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ, ಜೀವಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ, ಪರಿಹಾರ ನೀಡಿದ ರಾಜ್ಯಕ್ಕೆ ಧನ್ಯವಾದ ಅಂತ ಹೇಳಿದರು. ನಮ್ಮ ಕರ್ನಾಟಕದ ಆನೆಗೆ ನಾವು ರೇಡಿಯೋ ಕಾಲರ್ ಹಾಕಿದ್ದೇವೆ. ಬಂಡೀಪುರದಿಂದ ಅದು ಕೇರಳಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂದು ಸಾವಾಗಿದೆ. ಹೀಗಾಗಿ ಅಲ್ಲಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನುಮೋದನೆಯನ್ನು ಪಡೆದು ಒಂದು ಪರಿಹಾರ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಸಾವಾಗಿದೆ, ಸಾವಕ್ಕೆ ಪರಿಹಾರ ಕೊಡ್ತಾ ಇದ್ದೇವೆ. ಕೇರಳದ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ರು. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ತುಳಿತಕ್ಕೆ ಒಳಗಾಗಿದ್ದಾರೆ. ಕೇರಳದಲ್ಲಿ ಸಾಯಲಿ, ಕರ್ನಾಟಕದಲ್ಲಿ ಸಾಯಲಿ, 15 ಲಕ್ಷ ಕೊಟ್ಟಿದ್ದಾರೆ, ಅಭಿನಂದನೆಗಳು. ಬಟ್ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. 15 ಲಕ್ಷ ಕೊಟ್ಟರು ಕಡಿಮೆನೇ, 20 ಲಕ್ಷ ಕೊಟ್ಟರು ಕಡಿಮೆ.
ಇನ್ನು ಸರ್ಕಾರದ ಮೇಲೆ ಬಿಜೆಪಿ ಜೆಡಿಎಸ್ ಮುಗಿಬಿದ್ದಿದೆ. ಕನ್ನಡಿಗರ ತೆರಿಗೆ ರಾಹುಲ್ ಗಾಂಧಿ ಜೇಬಿಗೆ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕನ್ನಡಿಗರ ತೆರಿಗೆ ಹಣವನ್ನ ಕೇರಳಕ್ಕೆ ಬಿಡುಗಡೆ ಮಾಡಿದ್ದೇಕೆ? ಕರ್ನಾಟಕವೇನು ಕಾಂಗ್ರೆಸ್ ಪಕ್ಷದ ಆಸ್ತಿಯಾ? ಸಿದ್ದರಾಮಯ್ಯನವರೇ, ಇದು ನಮ್ಮ ತೆರಿಗೆ, ನಮ್ಮ ಹಕ್ಕು ಅಲ್ಲವೇ? ಹೈಕಮಾಂಡ್ ನಾಯಕರ ಬಳಿ ಧೈರ್ಯವಾಗಿ ಪ್ರಶ್ನಿಸಲು ನಿಮ್ಮ ಸಚಿವರಿಗೆ ತಾಕತ್ತಿಲ್ವೇ ಅಂತ ಪ್ರಶ್ನಿಸಿದೆ. ಅವರ ನಾಯಕರನ್ನ ಖುಷಿಪಡಿಸಲು ನಿರ್ಧಾರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವರ ಅನಭಿಷಕ್ತ ದೊರೆ ಹೇಳಿದ್ರು ಅಂತ ರಾಕೆಟ್ ಸ್ಪೀಡ್ ನಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಗೆ ಹೋದವರು ಈಗ ನಮ್ಮ ತೆರಿಗೆ ಹಣವನ್ನ ಕೇರಳಕ್ಕೆ ಕೊಡ್ತಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿ ನುಡಿಗಳನ್ನಾಡಿದ್ದಾರೆ. ಕೇರಳ ರಾಜ್ಯದ ವೈನಾಡ್ ಪ್ರದೇಶದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 15 ಲಕ್ಷವನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ. ಸತ್ತವರಿಗೆ ಪರಿಹಾರ ಕೊಡುವ ಜವಾಬ್ದಾರಿ ಇರೋದು ಕೇರಳ ಸರ್ಕಾರದ್ದು. ಘಟನೆ ನಡೆದಿರೋದು ಕೇರಳದಲ್ಲಿ. ನಾಚಿಕೆಗೇಡಿನ ಸಂಗತಿ. ಇವರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ, ಇವರು ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ, ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು. ಸಿದ್ದರಾಮಯ್ಯನವರ ರಾಷ್ಟ್ರೀಯ ನಾಯಕರು ಅವರಿಗೆ ಸಲಹೆ ಕೊಡೋರು, ಅವರ ಸಲಹೆ ಮೇರೆಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ನಾನು ಹೇಳೋದೇ ಸತ್ಯ, ಕನ್ನಡಿಗರಿಗೆ ಅನ್ಯಾಯ. ಈಗ ನೀವು 15 ಲಕ್ಷ ಅಲ್ಲೆಲ್ಲ ಕೊಟ್ಟಿದ್ದೀರಲ್ಲ, ಇದು ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಗೌರವ ಅಲ್ವೇ? ಇದು ಗೌರವ ಅಲ್ವಾ? 15 ಲಕ್ಷ ಅಲ್ಲಿ ಕೊಡ್ತೀರಿ,